ಹಾಯ್ ಸರ್. ನಮಸ್ತೆ. ವೆಲ್ಕಮ್ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನಿಮ್ಮ ಹೆಸರು? ಶ್ವೇತಾ ಅಂತ. ಸರ್ ಪುಟ್ಸ್ವಾಮಿ ಅಂತ. ಸರ್, ನಮ್ಮ ಹೊಸ ಕಾರ್ಯಕ್ರಮ ನಮ್ಮನೆ ಗೃಹಲಕ್ಷ್ಮಿ. ಸರ್. ಸೊ ನಿಮ್ಮನೆ ಗೃಹಲಕ್ಷ್ಮಿಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ಸರ್ ಪ್ಲೀಸ್ ಸರ್ ಕೂತ್ಕೊಳ್ಳಿ. ಸೊ ಇಡೀ ನಿಮ್ಮ ಫ್ಯಾಮಿಲಿಗೆ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪರಿಚಯ ಮಾಡ್ಕೊಂಡು ಬನ್ನಿ ನೀವು. ನನ್ನ ಹೆಸರು ಸುಶೀಲಾ. ಸರ್ ಅಂದಾಮ ಅಂತ. ಸರ್, ಏನ್ ಮಾಡ್ಕೊಂಡಿದ್ದೀರಾ? ನಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ. ಓ ಸೂಪರ್. ಅಮ್ಮ ಅಮ್ಮ ಮನೇಲೆ. ಮನೇಲಿ ಇರ್ತೀರಾ? ನಿಮ್ಮ ಹೆಸರು? ಗಂಗಮ್ಮ. ಗಂಗಮ್ಮ. ಓ ಸೂಪರ್. ನನ್ನ ಹೆಸರು ಖುಷಿ ಅಂತ. ನನ್ನ ಹಾಬಿ ಬಂದು ಭರತನಾಟ್ಯಂ, ಸ್ಕೇಟಿಂಗ್ ಮತ್ತು ಅಷ್ಟೇ. ಓ ಸ್ಕೇಟಿಂಗ್ ಎಲ್ಲ ಮಾಡ್ತೀರಾ? ಓದ್ತೀನಿ. ಒಂದು ಸ್ಕೂಲಲ್ಲಿ ಸ್ಕೇಟಿಂಗ್ ಮಾಡ್ತಾನೆ ಇರ್ತಾ? ಕ್ಲಾಸ್ಗೆ ಹೋಗೋದು ಸ್ಕೇಟಿಂಗಲ್ಲಿ ಹೋಗೋದು, ಹಂಗೆ ಹೋಗೋದಾ? ಸ್ಕೇಟಿಂಗ್ ಎಲ್ಲಿ ಹೋಗೋದಾ ಕ್ಲಾಸ್ಗೆ? ಇವನು ನನ್ನ ತಮ್ಮ ತಮ್ಮನ? ಏನು ಹೆಸರು? ಮೋಹಿತ್. ಮೋಹಿತ್. ಹೇಳೋ ಹಾಯ್ ಹೇಳೋ. ಹಾಯ್. ಸೇ ಹಾಯ್. ಎಷ್ಟನೇ ಕ್ಲಾಸು? LKG. LKG. ನೀನು ನಿಂದೇನು ಆಫೀಸು? ತಿನ್ನೋದು ಮಲ್ಗೋದು, ತೀಟೆ ಮಾಡೋದು, ಮನೇಲಿರೋ ಐಟಮ್ನೆಲ್ಲ ಉಪದ್ರ ಅಂಡೋದು, ಮಾಡೋದು, ಕರೆಕ್ಟಾ ಅಲ್ವಾ? ಹಾಡು ಹೇಳ್ತಾನೆ ಸರ್. ಹಾಡು ಹೇಳ್ತಾನ? ಹಾಡು ಡ್ಯಾನ್ಸ್ ಎಲ್ಲ ಚೆನ್ನಾಗಿ. ನಿಜ ಹಾಡು ಹೇಳ್ತೀನೋ? ಯಾವ ಹಾಡು ಹೇಳ್ತೀಯ? ಜನಪದ ಗೀತೆಗಳೆಲ್ಲ ಹೌದಾ? ಆಮೇಲೆ ತೆಂಗೆ ಇರ್ತಾನೆ. ಅಲ್ಲ ಎಲ್ಲ ಆಡಿಸ್ತೀನಿ ನಾನು. ರೆಡಿ ಇರ್ಬೇಕು. ಮೋಹಿತಾ ರೆಡಿ ಇದೆಯಲ್ಲ? ಓಕೆ. ಪಕ್ಕ ಡನ್. ಜೋಶಲ್ಲಿ ಡನ್. ಹೇಳು ಡನ್ ಅಂತ ಹೇಳು. ಡನ್ ಮಾಡು. ಮೇಡಮ್ ನೀವು? ನನ್ನ ಹೆಸರು ಶಾಲಿನಿ ಅಂತ. ನಾನು ಹೌಸ್ ವೈಫ್. ಹೌದು. ಇವ್ರಿಗೆ ಹೋಮ್ ಬೇಕರ್. ನಾನು ಅವ್ರ ಫ್ರೆಂಡ್. ಫ್ರೆಂಡ್. ಮಗದ ಹೆಸರು? ಸಂಯುಕ್ತ ಅಂತ. ಸಂಯುಕ್ತ. ಸಂಯುಕ್ತ ನರ್ಸರಿ. ನರ್ಸರಿಯಾ? ಸಂಯುಕ್ತ ಹಾಯ್. ಹಾಯ್ ಹೇಳು. ಸೇ ಹಾಯ್. ಅಂತ ಹೇಳಿದ್ಲ ಅವ್ರಿಗೆ. ಅಣ್ಣ ನಿಮ್ಮ ಹೆಸರು? ದೇವರಾಜ್ ಅಣ್ಣ. ಸೂಪರ್. ಅಣ್ಣ ನಿಮ್ದು? ಪರೀಕ್ಷಿತ್ ಅಂತ. ಪರೀಕ್ಷಿತ್ ಅಂತ. ಅವ್ರಿಗೆ ಒಮ್ಮೆಲೆ ಕೇಳಿದ್ರೆ ಪಾಪ. ಏನ್ ಮಾಡ್ಕೊಂಡಿದ್ದೀರಾ? ಸೆಕೆಂಡ್ ಪೀಸ್ ಆಯ್ತು ಅಂತ. ಹೌದಾ? ಸೂಪರ್. ಬ್ರೋ ನಿಮ್ದು? ನಾವು ಉದಯಚಂದ್ರ ಅಂತ. ಡಿಗ್ರಿ ಸೆಕೆಂಡ್ ಇಯರ್ ಓದ್ಕೊಂಡು. ಓದ್ತಿದ್ದೀರಾ? ಮೇಡಮ್ ನೀವು? ನಮ್ಮ ಹೆಸರು ಭಾಗ್ಯ. ಮನೆಯಲ್ಲೇ ಮನೆಯಲ್ಲ? ಧನ್ವಿ. ಓಕೆ. ಸೊ ಇವರು ಅಡಿಗೆ ಎಲ್ಲರೂ ತಿಂದಿರಾ? ನಿಮ್ಗೆ ಯಾವ್ದು ಇಷ್ಟ ಅವ್ರು ಮಾಡೋ ಅಡಿಗೆ? ಯಾವ ಸಾರು? ಸೊಪ್ಪು ಸಾರಾ? ಸೊಪ್ಪು ಸಾರು ಅಷ್ಟು ಚೆನ್ನಾಗಿ ಮಾಡ್ತೀರಾ? ಏನು ಸರ್, ಅವ್ರು ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಹೌದಾ? ಅದು ಬಿಟ್ರೆ ಬೇರೆ ಅದು ಬಿಟ್ಟರೆ ಎಲ್ಲಾನು ಚೆನ್ನಾಗಿ. ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸರ್ ನಿಮ್ಗೇನು ಇಷ್ಟ? ನಿಮ್ಮ ವೈಫ್? ನಮಗೆ ನಮ್ಮ ಮನೆಯವ್ರು ಮಾಡೋದು ಅಡುಗೆನಲ್ಲಿ ಸೊ ನಮ್ಮ ಸಿಸ್ಟರ್ಸ್ ಹೆಂಗ್ ಮಾಡ್ತೀರೋ ಸೇಮ್ ನಮ್ಮ ಮಿಸ್ಸಸ್ ಸೇಮ್ ಅದೇ ತರ ಮಾಡ್ತಾರೆ. ಹೌದಾ? ಹಂಗಾಗಿ ಪ್ರತಿಯೊಂದು ಅಡುಗೆಯಲ್ಲೂ ಒಂದಕ್ಕಿಂತ ಒಂದು ಜಾಸ್ತಿ ಚೆನ್ನಾಗಿ ಮಾಡ್ತಾ ಇರ್ತಾರೆ. ನಾನ್ ವೆಜ್ ಅಲ್ಲಿ ಹೇಳಿ. ನಾನ್ ವೆಜ್ ಅಲ್ಲಿ ನೀವು ಮಟನ್ ಚಾಪ್ಸ್ ಸೂಪರ್. ಮಟನ್ ಚಾಪ್ಸ್. ಮಟನ್ ಚಾಪ್ಸ್, ನಾಟಿ ಕೋಳಿ ಸಾರು, ಮಸಪ್ ಸಾರು ಅವ್ರು ಹೇಳ್ದಂಗೆ ಈ ಮೂರು ಮಾತ್ರ ಹೇಳ್ತಿದ್ವಿ. ಆಮೇಲೆ ಬೇಳೆ ಸಾರು ಅಷ್ಟೇ. ಈ 4 ಸಾಂಬಾರು ಮಾಡಿದ್ರೆ 3 ದಿನ ಇರುತ್ತೆ. ಹೌದಾ? 3 ಮಿನಿಟ್ ಬಿಸಿ ಬಿಸಿ ಮಾಡಿ ಬಿಸಿ ಮಾಡ್ಕೊಂಡು ಮಾಡಿ. ನೀವು ಎಲ್ಲಿ ಕಲ್ತದ್ದು ಈ ಅಡುಗೆಲ್ಲ? ನಮ್ಮ ತಾಯಿಯವರಿಂದ, ಆಮೇಲೆ ನನ್ನ ಫ್ರೆಂಡ್ಸು ಅಕ್ಕಪಕ್ಕದವರೆಲ್ಲ ಮಾಡೋರಲ್ಲ ನೋಡಿದಾಗ ಮಾಡಬೇಕು ಅನ್ಸೋದು. ಸೊ ನೀವು ಬಂದು ಮನೇಲಿ ಟ್ರೈ ಮಾಡ್ತಿದ್ದೆ ಅಷ್ಟೇ. ಸರ್ ನಿಮ್ಗೆ? ನಮ್ಮ ಅತ್ತೆ, ನಮ್ಮ ಬಾಂಬೈದವ್ರ ಮಿಸಸ್ ಎಗ್ ರೋಲಲ್ಲಿ ಎಗ್ ಬಿರಿಯಾನಿ ಸಕ್ಕದ ಮಾಡ್ತಾರೆ, ಸೂಪರ್ ಆಗಿ. ಓ ಎಗ್ ಬಿರಿಯಾನಿ. ಸೊ ನಿಮ್ಗೆ ಎಗ್ ಬಿರಿಯಾನಿ ಭಾಳ ಇಷ್ಟ ಆಗುತ್ತೆ ಅವ್ರು ಮಾಡೋದು. ಮೇಡಮ್ ನಿಮ್ಗೆ? ನಮಗೆ ನಮ್ಮ ಶ್ವೇತಾ ಮಾಡೋದು ಎಲ್ಲ ಅಡುಗೆ. ಎಲ್ಲ ಅಡುಗೆನ ಇಷ್ಟನಾ? ಮೋಹಿತಾ ಏನಿಷ್ಟ? ಏನಿಷ್ಟ? ಅಮ್ಮ ಮಾಡೋ ಏನು ಅಡಿಗೆ ತುಂಬಾ ಇಷ್ಟ? ಚಿತ್ತಣ್ಣ. ಚಿತ್ರಾನ್ನ. ಅದು ಚಿತ್ರಾನ್ನ ಹೇಳು. ಚಿತ್ರಾನ್ನ ಹೇಳು. ಚಿತ್ತಣ್ಣ. ಚಿತ್ತಣ್ಣ. ಓಕೆ. ನಿಮ್ಗೆ ಯಾವ್ದು ಇಷ್ಟ? ಎಲ್ಲನೂ ಇಷ್ಟ ಆಗುತ್ತಾ? ನಿಮ್ಗೆ? ಮಟನ್ ಬಿರಿಯಾನಿ. ನಿಮ್ಮ ಹತ್ರ ಫುಲ್ ದೊಡ್ಡ ಮೆನುನೇ ಇದೆ. ಇಲ್ಲ, ಮಟನ್ ಬಿರಿಯಾನಿ ಏನಂದ್ರೆ ಸ್ಪೆಷಲಿ ಇದು ನಾವು ನಾಟಿ ಸ್ಟೈಲ್ ಮಾಡಲ್ಲ. ಸೊ ಮುಸ್ಲಿಂ ನಾವು ಮನೆಗೆ ಮುಸ್ಲಿಂ ಕರ್ಸಿ ಅಡಿಗೆ ಮಾಡಿಸ್ತಾ ಇದ್ವಿ. ಅವರು ಇವ್ರಿಗೆ ಹೇಳ್ಕೊಟ್ಬಿಟ್ರು. ಸೊ ಆ ಬಿರಿಯಾನಿ ಅಂದ್ರೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಕ್ಯಾಟ್ರಿಂಗ್ ಓಪನ್ ಮಾಡ್ಬೋದು ಅಲ್ವಾ? ನೀವು ನೋಡಿದ್ರೆ ಮಟನ್ ಚಾಪ್ಸ್, ಚಿಕನ್ ಚಾಪ್ಸ್, ಒಂದು ಚಿತ್ತಣ್ಣ, ಆಮೇಲೆ ನೀವೇನಂದ್ರೆ ಸೊಪ್ಪು ಸಾರು. ಸೊ ವೆಜ್ ನಾನ್ ವೆಜ್ ಎಲ್ಲ ಅವಳ ಬಿರಿಯಾನಿ, ಮಟನ್ ಬಿರಿಯಾನಿ. ನಿಮ್ಗೆ? ಮಟನ್ ಬಿರಿಯಾನಿ. ಸೂಪರ್. ಮೇಡಮ್ ನಿಮ್ಗೆ? ಇವ್ರು ಮಾಡೋ ಅಡುಗೆ ಎಲ್ಲ ತುಂಬಾ ಇಷ್ಟ ನಮಗೆ. ಎಲ್ಲ ಇಷ್ಟನಾ? ಎಲ್ಲ ಇಷ್ಟ. ದನ್ನು ನಿನಗೆ ಯಾವ್ದಮ್ಮ ಇಷ್ಟ? ಮಾಡಿದ್ರು ಬಿಸಿಬೇಳೆ. ಇವಳು ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿಂದ ಬಿಸಿಬೇಳೆ ಬಾತ್ ಇಷ್ಟನಾ? ಇವನು ಈಗ ನಕ್ಲಿ ಈಗ ನಕ್ಕೊಂಡೆ. ಇಷ್ಟೊತ್ತು ಯಾವ್ದು ಆಗಿಲ್ಲ. ಓಕೆ ಸೂಪರ್. ಹಾಗಾದ್ರೆ ಇವತ್ತು ಅಡಿಗೆಗೆ ಏನ್ ಸ್ಪೆಷಲ್ ಸರ್? ಸರ್ ಅಡಿಗೆಗೆ ಇವತ್ತು ನಾಟಿ ಕೋಳಿ ಸಾರು ಮಾಡೋಣ ಅಂತ ಹೇಳಿ ಪ್ಲಾನ್ ನಾಟಿ ಕೋಳಿ ಮಾಡಿದ್ವಿ. ಸಾರು? ಪ್ಲಾನ್ ಮಾಡಿದ್ರಲ್ಲ, ಮಾಡ್ತಿರಲ್ಲ? ಇಲ್ಲ, ಪ್ಲಾನ್ ಮಾಡಿದ್ವಿ ಇವತ್ತು ಮಾಡ್ಬೇಕಂತ. ಅದೇ ಟೈಮ್ಗೆ ಬಂದ್ವಿ. ಒಳ್ಳೆ ದಿನ ಬಂದಿದ್ದೀವಿ. ಹೌದು, 100%. ನಾಟಿ ಕೋಳಿ ಸಾರಿಗೆ ಸರ್ ನಾಟಿ ಕೋಳಿ ಸಾರಿಗೆ ಮುದ್ದೆ. ಸರ್ ನಾಟಿ ಕೋಳಿ ಸಾರು ಇವತ್ತಿಗೆ ತೃಪ್ತಿ ಆಯ್ತು. ಫಸ್ಟ್ ನಾವು ಅಡಿಗೆ ಮಾಡೋಣ ಪ್ಲೀಸ್. 100%. ತುಂಬಾ ಹೊಟ್ಟೆ. ಓಕೆ ಮೇಡಮ್, ಸ್ಪೆಷಲ್ ಆಗಿ ನಾಟಿ ಕೋಳಿ ಸಾರು ಮಾಡ್ತೀನಿ.
ಮುದ್ದೆ ಆರಾಮಾಗಿ ಮಾಡಿ, ಪರವಾಗಿಲ್ಲ. ಫಸ್ಟ್ ನಾಟಿ ಕೋಳಿ ಸಾರು ಮಾಡಿ. ಈಗ ಏನೆಲ್ಲ ಐಟಮ್ ಇದೆ? ಎಲ್ಲ ಚಿಕನ್ನು. ಹಾ, ಓಕೆ ಓಕೆ, ಹಾಗಾದ್ರೆ ಶುರು ಮಾಡುವ. ಓಕೆ, ಫಸ್ಟ್ ನಾವು ಚಿಕನ್ನ ಬೇಯಕ್ಕೆ ಹಾಕ್ಬಿಡ್ತೀನಿ. ಆಯ್ತಾ? ಅದಕ್ಕೆ ಎಣ್ಣೆ ಕಾಯಿಲಿ ಚಿಕನ್ನ ಫಸ್ಟ್ ಬಾಯ್ಲ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಮಸಾಲೆನ ಈ ಕಡೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಎಣ್ಣೆ ಹಾಕಬೇಕು, ಆಮೇಲೆ ರಾತ್ರಿ ಎಣ್ಣೆ ಹಾಕಬೇಕು. ಆ ಎಣ್ಣೆ ಬೇರೆ ಸರ್. 8 PM ಅಲ್ವಾ? ನಂಗೆ ಸಡನ್ ಆಗಿ ಜ್ಞಾಪಕ ಬಂದಿದೆ ಅದು. ಸಡನ್ ಆಗಿ ಅದು ಬ್ಲ್ಯಾಕ್ ಹಾಕ್ತಾರೆ ಅವರದ್ದು ಕುರ್ತು. ಆನಿಯನ್ ಹಾಕ್ತಾ ಇದ್ದೀನಿ. ಆಯ್ತಾ? ಆನಿಯನ್ ಹಾಕ್ಬೇಕು. ಆಮೇಲೆ ಓಪನ್ ಮಾಡ್ಬೇಕಿದ್ದು ಡಬ್ಬ. ಓ, ಡಬ್ಬ ಚೆನ್ನಾಗಿದೆ ನೋಡಿ. ಸ್ಯಾನಿಟರಿ. ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ, ಒಂದು ಚಿಟಿಕೆ ಅರಿಶಿನ. ಆಮೇಲೆ ಡಬ್ಬ ಓಪನ್ ಮಾಡಬೇಕು, ಮತ್ತೆ ಹಾಕಿ ಇಟ್ಟು ಮುಚ್ಚಬೇಕು. ಸಾಲ್ಟು ಚಿಕನ್ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ನೋಡ್ಕೊಂಡು ಹಾಕಿ. ನೀವು ಯಾವಾಗ ಕಲ್ತ್ರಿ ಮೇಡಮ್ ನೀವು ಐಟಮ್ಸ್ ಎಲ್ಲ ಮಾಡ್ಲಿಕ್ಕೆ? ಸರ್, ಚಿಕ್ಕ ವಯಸ್ಸಲ್ಲಿ ನಾನು 5th ಇದ್ದಾಗ ನಮ್ಮ ತಾಯಿ ಗೌರ್ಮೆಂಟ್ ಎಂಪ್ಲಾಯಿ, ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವಾಗ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾರೆ, ಲೀಮಾ ಅಂತ ಹೇಳಿ. ಸೊ ಅವರೆಲ್ಲ ಅವ್ರ ತಂದೆ ಎಲ್ಲ ಚೆನ್ನಾಗಿ ಅಡಿಗೆ ಮಾಡ್ತಿದ್ರು. ಅವರು ಚೆನ್ನಾಗಿ ಅಡಿಗೆ ಮಾಡ್ತಿದ್ರು. ಸೊ ಅವಾಗ ನಮ್ಮ ತಾಯಿ ಕೆಲ್ಸಕ್ಕೆ ಹೋಗೋದ್ರಿಂದ ವೆರೈಟಿ ಐಟಮ್ ಮಾಡ್ತಾ ಇರ್ಲಿಲ್ಲ. ಹಂಗಾಗಿ ಅವ್ರು ಮಾಡೋದೆಲ್ಲ ನೋಡಿ ಕಲ್ತ್ಕೊಂಡಿದ್ದೆ ನಾನು. ಚಿಕನ್ ಹಾಕ್ತಾ ಇದ್ದೀನಿ. ಬೇರೆ 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 ಇದು ಬಿಟ್ಟು ಬೇರೆ ಅಡುಗೆ ಮಾಡ್ತೀರಾ? ಬೇರೆ ಎಲ್ಲ ವೆಜ್ ನಾನ್ ವೆಜ್ ಎಲ್ಲ ಮಾಡ್ತೀನಿ ಸರ್. ಹೌದಾ? ಕೆಲವೊಮ್ಮೆ ಯೂಟ್ಯೂಬ್ ಪ್ರಯೋಗನೂ ಮಾಡ್ತಾ ಇರ್ತೀನಿ. ಯಾವ್ದು ರೀಸೆಂಟ್ ಆಗಿ ಯಾವ್ದು ಪ್ರಯೋಗ ಮಾಡಿದ್ರಿ ಯೂಟ್ಯೂಬ್ ಅಲ್ಲಿ? ರೀಸೆಂಟ್ ಆಗಿ ಚಿಕನ್ ಡ್ರೈ ಮಾಡಿದ್ದೆ ಸರ್. ಚಿಕನ್ ಡ್ರೈ ಮಾಡಿದ್ರೆ? ಹೌದು, ಪೆಪ್ಪರ್ ಡ್ರೈ ಅಂತ. ಪೆಪ್ಪರ್ ಡ್ರೈ. ಓಕೆ. ಇದು ಈ ಕಡೆ ಬಾಯ್ಲ್ ಆಗ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ಓಕೆ ಮೇಡಮ್. ಫಸ್ಟ್ ಮಾಮೂಲಿ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೋಬೇಕು. ಮತ್ತೆ ಆಕ್ಚುಲಿ ಚಿಕನ್ ನಾಟಿ ಕೋಳಿ ಆಗ್ಲಿ ಯಾವುದೇ ಆದ್ರೂ ಒಬ್ಬೊಬ್ರದ್ದು ಒಂದೊಂದ್ ತರ ಡಿಫ್ರೆಂಟ್ ಆಗಿ ಮಾಡ್ತಾರೆ. ನಾನು ಎಲ್ಲ 2 ತರ ಮಾಡ್ತೀವಿ. ಸದ್ಯಕ್ಕೆ ಇವಾಗ ಇದು ನೋಡಿ, ಚಕ್ಕೆ ಲವಂಗ ಹೆಚ್ಚಿದ್ರೆ ಅದನ್ನ ಹಾಕ್ಬೇಕು. ಎಣ್ಣೆ ಕಾಯ್ದ್ಮೇಲೆ ಈ ಕಡೆ ಚಿಕನ್ ಬಾಯ್ಲ್ ಆಗೋಷ್ಟೊಳಗೆ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ಬೇಕು. ಮೇಡಮ್, ನೀವು ಯಾವತ್ತಾದ್ರೂ ಈ ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡಿದ್ದೀರಾ? ಇನ್ನೂ ಸದ್ಯಕ್ಕೆ ಮಾಡಿಲ್ಲ ಸರ್ ನಾನು. ಮಾಡಿಲ್ವಾ? ಅದು ಇವಾಗ ಟ್ರೆಂಡಲ್ಲಿ ಇದೆಯಲ್ಲ, ಅದಕ್ಕೆ ಕೇಳುತ್ತೆ. ಅಂದ್ರೆ ಯೂಟ್ಯೂಬ್ ನೋಡಿ ಮಾಡ್ತೀನಿ ಅಂದ್ರಲ್ವಾ? ಹೌದು. ಅದಕ್ಕೆ ನಿಮ್ಮ ಯಜಮಾನ್ ರೆಡಿ ಮಾಡೋದು ಮೇಡಮ್? ಇಲ್ಲ ಸರ್, ಅನ್ನ ಮಾಡಕ್ ಒಂದು ಬರುತ್ತೆ ಅನ್ಸುತ್ತೆ, ಅದು ಬರಲ್ಲ ಅನ್ನ ಮಾಡೋದಕ್ಕೆ. ಪಾಪ. ಮ್ಯಾಗಿ ಚೆನ್ನಾಗಿ ಮಾಡ್ತಾರೆ. ಓಹ್, ಮ್ಯಾಗಿ. ಇದು ಚಕ್ಕೆ ಲವಂಗ ಆಗಿದೆ. ಇವಾಗ ಆನಿಯನ್ ಹಾಕ್ತಾ ಇದ್ದೀನಿ. ಅಂದ್ರೆ ನಾವು ಬೇಕಾಗಿರೋದು ಏನ್ ಮಸಾಲೆ ಬೇಕೋ ಅಷ್ಟು ಮಾತ್ರ ಅದಕ್ಕೆ ಹಾಕೋತಾ ಇದ್ದೀನಿ. ಹಂಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಎರಡು ಎಸ್ಲು ಹಾಕಿದ್ದೀನಿ. 2 ಎಸ್ಲು. ನಿಮ್ಗೆ ಖಾರ ಬೇಕಾದ್ರೆ ಹಸಿಮೆಣಸಿನ್ಕಾಯಿ 1 ಹಾಕೋಬಹುದು, 2 ಹಾಕೋಬಹುದು. ಇನ್ನು ಜಾಸ್ತಿ ಬೇಕು ಅಂದ್ರೆ 3 ಹಾಕೋಬಹುದು. ಹೋಗಿ ಅತ್ಲಾಗೆ ತಿನ್ಕೊಂಡ ಅದ್ರದ್ದು ಫ್ಲೇವರ್ ಅದೇ ಕೊಡುತ್ತೆ ಸರ್, ಚೆನ್ನಾಗಿರಲ್ಲ. ಮೆಣಸಿನಕಾಯಿ ಖಾರ. ಹಾಗಾಗಿ ಚೆನ್ನಾಗಿ
ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾಡಿ 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 ಆರಾಮ್ಸೆ ಮಾಡಿ, ನೀನು ಆರಾಮಾಗಿ ಮಾಡಿ. ಹಾಂ, ಇದು ಕೋಳಿ ಎಲ್ಲಿ ಇರೋದಂದ್ರಿ ಮೇಡಮ್? ಕೋಳಿ ಆ್ಯಕ್ಚುಲಿ ಸರ್ ನಾವು ಒಂದು ಫಂಕ್ಷನ್ಗೆ ಅಂದ್ಬಿಟ್ಟು ಮಂಡ್ಯ ಹೋಗಿದ್ವಿ. ಹಾಂ, ಮಂಡ್ಯದಿಂದ ಅಲ್ಲಿ ನಮ್ಮ ಮನೆಯವರು ಹೇಳಿದ್ನಲ್ಲ ಕಾರಲ್ಲಿ ಬರ್ತಾ ಅರ್ಕಲ್ಗೂಡು ಹೋಗಿದ್ರು ಅಂತ ಹೇಳಿದ್ರು. ಅಲ್ಲ, ಅದು ನಿನ್ನೆ ಹೋಗಿದ್ದ. ಓಕೆ 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 ಓಕೆ. ಮಂಡ್ಯ ಹೋಗಿದ್ವಿ ಹೋದ್ ವಾರದಲ್ಲಿ ಒಂದು ಫಂಕ್ಷನ್ಗೆ. ಅಲ್ಲಿ ಉದ್ದಕ್ಕೂ ಬರ್ತಾ ಸುಮ್ನೆ ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲರಿಗೂ ಸರ್ ಕೋಳಿ ಕೊಡ್ತೀರಾ ಅಂತ ಕೇಳ್ಕೊಂಡು ಬಂದ್ರು. ಮಟನ್ ಕೇಳಬೇಕಿತ್ತು ಮೇಡಮ್, ಹಂಗೆ ಮಟನ್ ಕೊಡ್ತೀರಾ ಯಾರು ಕೊಟ್ಟರೆ ಎಸ್ಕೊ ಬರ್ಬೋದಿತ್ತು ನೋಡಿ. ನೀವು ಮಟನ್ ಏನೆಲ್ಲ ಮಾಡ್ತೀರಾ ಮೇಡಮ್? ಮಟನ್ ಸಾಂಬಾರು, ಚಾಪ್ಸು, ಮಟನ್ ಫ್ರೈ, ಬಿರಿಯಾನಿ, ಮಟನ್ ಬಿರಿಯಾನಿ, ಕೈಮಾ. ಹಾಂ ಸರ್, ಕೈಮಾ ಮಾಡ್ತೀನಿ. ಹೌದು, ಬೋಟಿ ಮಾಡ್ತೀನಿ, ತಲೆ ಮಾಂಸ. ಇದು ಕಡಲೆ ಹಾಕ್ತಾ ಇದ್ದೀನಿ. ಕಡಲೆ ಸ್ವಲ್ಪ, ಉರ್ಗಡ್ಲೆ. ಹಾಂ, ಈಗ ಸ್ವಲ್ಪ ಗಸಗಸೆ. ಗಸಗಸೆ. ಇದಾದ್ಮೇಲೆ ಸ್ವಲ್ಪ ಸಾಂಬಾರ್ ಪೌಡರ್, ಅಂದ್ರೆ ಮನೆಯಲ್ಲೇ ಮಾಡಿಟ್ಟಿರೋದು ಸಾಂಬಾರ್ ಪೌಡರ್. ಇದು ಮನೇಲಿ ಮಟನ್ಗೆ ಅಂತಾನೆ ಮಾಡಿದೀವಿ, ಮಟನ್ ಅಥವಾ ಚಿಕನ್ಗೆ ಅಂತ. ಸೊ ಅದನ್ನೇ ಹಾಕ್ತಾ ಇದ್ದೀನಿ. ಇದು ಬೇಕಾದರೆ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿನೂ ಹಾಕೋಬಹುದು ನೀವು. ಅಜ್ಜಿ ನಾಟಿ ಕೋಳಿ ಸಾರು ಅವ್ರು ಬೈತಾರ. ಓಕೆ ಮೇಡಮ್, ನೆಕ್ಸ್ಟ್ ಈಗ ಮಿಕ್ಸ್ ಆಗಿದೆ. ಚಿಕನ್ ಇವಾಗ ಬೆಂದಿದೆ. ಅದು ಆಕ್ಚುಲಿ ನಾಟಿ ಕೋಳಿ ಅಲ್ವಾ, ನಾವು ಟೈಮ್ ತಗೊಳುತ್ತೆ, ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಮೇಲೆ ಇವಾಗ ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲೆ, ಅದನ್ನ ಹಾಕ್ತಾ ಇದ್ದೀವಿ. ಸೊ ಇದು ಆಗ್ತಾ ಇದೆ. ಇದು ಕಾಯಿ ಹಾಲು ನೋಡಿ, ಹಾಲು ತೆಗ್ದಿಟ್ಟಿದ್ವಲ್ಲ, ಆ ಹಾಲನ್ನ ಹಾಕ್ತಾ ಇದ್ದೀವಿ. ಇದು ಕುದ್ರೆ ನಾಟಿ ಕೋಳಿ ಸಾಂಬಾರ್ ರೆಡಿ. ಕೆಲವರು ಇದನ್ನ ಬೇಕಾದ್ರೆ ನೀವು ಸಪ್ರೇಟ್ ಆಗಿ ಫ್ರೈಯೂ ಮಾಡ್ಕೋಬಹುದು. ಅಂದ್ರೆ ಇವಾಗ ಬೆಂದಿರುತ್ತಲ್ಲ, ಈ ಚಿಕನ್ ಬೆಂದಿರೋದನ್ನ ಸಪ್ರೇಟ್ ಆಗಿ ತೆಗೆದು ಫ್ರೈ ಮಾಡ್ಕೋಬಹುದು. ಬಟ್ ನಾನೀಗ ಸದ್ಯಕ್ಕೆ ಇದು ಈ ತರ ಮಾಡ್ತಾ ಇದ್ದೀನಿ, ಸಾಂಬಾರೇ. ಓಕೆ, ನಾಟಿ ಕೋಳಿ ಸಾರು ಮತ್ತೆ ಮುದ್ದೆ ರೆಡಿ ಇದೆ. ಸೊ ನಮ್ದಲ್ಲಿ ಒಂದು ರೂಲ್ಸ್ ಇದೆ, ನಾನು ಒಬ್ಬನೇ ತಿನ್ನೋದಿಲ್ಲ. ಸೊ ಎಲ್ಲರೂ ಟೇಸ್ಟ್ ಮಾಡಿ ಅದಕ್ಕೆ ರೇಟಿಂಗ್ಸ್ ಕೊಡ್ತಾರೆ, ಔಟ್ ಆಫ್ 10 ಅಲ್ಲಿ ಎಷ್ಟು ಅಂತ. ಓಕೆನಾ? ಫಸ್ಟ್ ಯಾರು ತಿಂತೀರಾ ಸರ್? ಫಸ್ಟ್ ನೀವು ಟೇಸ್ಟ್ ಮಾಡ್ಬಿಡಿ. ಇಲ್ಲ, ನಾನು ಲಾಸ್ಟಿಗೆ. ಹೌದಾ? ಫಸ್ಟ್ ನೀವು ಟೇಸ್ಟ್ ಮಾಡಿ. ಇದೆಯಾ? ಎಷ್ಟು ರೇಟಿಂಗ್ 10 ಅಲ್ಲಿ? 2 ಹೋಯ್ತು. ಈಗ ಮಗಳು ಟೇಸ್ಟ್ ಮಾಡ್ತಿದ್ದಾಳೆ. ಚೆನ್ನಾಗಿದ್ಯಾ? ಎಷ್ಟು ರೇಟಿಂಗ್ಸು? 9 10 ಅಲ್ಲಿ. ನಾನು ನಿಮಗೋಸ್ಕರ ಸ್ವಲ್ಪ ಒಂಚೂರು ಖಾರ ಜಾಸ್ತಿ ಮಾಡಿ. ಓ, ನನಗೋಸ್ಕರ? ಎಷ್ಟು ಚೆನ್ನಾಗಿದೆ? ಎಷ್ಟು ರೇಟಿಂಗ್ಸು? 9. ಯಾಕೆ ಒಂದು ಕಮ್ಮಿ? ಚೆನ್ನಾಗಿದೆಯಾ? ಎಷ್ಟು ಮೇಡಮ್ ರೇಟಿಂಗ್ಸ್ 10 ಅಲ್ಲಿ? 2 10. ಸೂಪರ್. ಈಗ ನಮ್ಮ ಆರೋಗ್ಯ ತಜ್ಞರು ಚೆನ್ನಾಗಿದೆಯಾ? ಎಷ್ಟು ಮೇಡಮ್ ರೇಟು? 8. ಯಾಕೆ 2 ಕಮ್ಮಿ? ಸ್ವಲ್ಪ ಉಪ್ಪು ಕಮ್ಮಿ ಇದೆಯಾ? ಉಪ್ಪು ಹಾಕುವ. ಓಕೆ. ಮೇಡಮ್ ನಿಮ್ಮ ಹೆಸರು? ಶೋಭಾ. ಏನು ಮಾಡ್ಕೊಂಡಿದ್ದೀರಾ? ಹೌದಾ? ಮೇಡಮ್ ನಿಮ್ಮ ಹೆಸರು? ಮಮತಾ. ನೀವೆಲ್ಲಿರೋದು? ಮಾದೇವನಹಳ್ಳಿ. ನೀವು ಏನಾಗ್ಬೇಕು ಇವ್ರಿಗೆ? ಓ, ಅತ್ತಿಗೆನಾ ಇವರು? ಅವ್ರ ನಮ್ಮಣ್ಣ ಅತ್ತಿಗೆ. ಅರ್ಥ ನಂಗೆ ಆಗ ಎಕ್ಸ್ಪ್ಲೇನ್ ಮಾಡಿದ್ರು.
ಎಕ್ಸ್ಚೇಂಜ್ ಆಫರ್ ಟರ್ನ್ ಅವ್ರು ಟೇಸ್ಟ್ ಮಾಡೋದೇ ಇಲ್ಲ ಬಿಟ್ರಿ ಟರ್ನ್ ಅಂತ. ಸರ್ ನಿಮ್ಮ ಹೆಸರು? ಸತ್ಯಮೂರ್ತಿ ಸರ್. ಏನು ಮಾಡ್ಕೊಂಡಿದ್ದೀರಾ? ಹೌದಾ, ಸೂಪರ್. ಮಗ? ಶೌರ್ಯ. How is it 10 out of 10? ಚೆನ್ನಾಗಿತ್ತಾ? ಏನದು ಐಟಮ್? ಕೋಳಿ ಸಾರು. ಸೂಪರ್. ಮುದ್ದೆನೂ ನಿಮ್ದೆ, ನಾಟಿ ಕೋಳಿ ಸಾರು ನಿಮ್ದೆ, ಸ್ವಲ್ಪ ಲೆಮನ್ ಹಿಂಡ್ಕೊಳ್ಳಿ. ಖಾರ ಇದೆಯಾ? ಇಲ್ಲ, ಮಕ್ಕಳು ಬಾಯಿಗೆ ಮಾತ್ರ. ಕಳ್ಳ. ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಒಂದು 10 out of 15. ನಿಜ ಹೇಳಿ ಸರ್, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ನನಗಿಷ್ಟ ಆಯಿತು. ಚಿಕನ್ ಬಿಸಿದಣ್ಣ ಸರ್. ಇದು ಪ್ಯೂರ್ ನಾಟಿ ಕೋಳಿ. ಅದು ಹೇಳಿ ತಳಿಯಲ್ಲ, ಮೈಸೂರಿಂದ ಶುರು ಮಾಡಿದ್ದೀರಿ. ಹುಲಿದುರ್ಗ ಮಂಡ್ಯದಿಂದ ನಾವು ತಗೊಂಡ್ ಬಂದಿದ್ದು. ಅಂದ್ರೆ ಸಾಕಿರೋ ಕೋಳಿನ ಹಂಗೆ ಕೇಳ್ಕೊಂಡು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದು. ಒಳ್ಳೆ ಗೇಮ್ ಒಬ್ಬ. ಇದು ಕಪಲ್ ಗೇಮ್ ಅಂತ, ಸಿಂಪಲ್. ಮೂಗಿಗೆ ಗಮ್ ಹಿಂಗೆ ಹಚ್ಕೋತೀರಾ ಒಬ್ರು, ನೆಕ್ಸ್ಟು ಆ ಕಾಟನ್ನು ಅಂಟಿಸ್ತೀರಾ. ಅಂಟಿಸಿರೋ ಕಾಟನ್ನ ಪಕ್ಕದಲ್ಲಿ ನಿಮ್ಮ ವೈಫ್ಗೆ ಅಂಟಿಸ್ತೀರಾ. ಓಕೆನಾ? ಯಾರು ಜಾಸ್ತಿ ಅಂಟಿಸಿ ಈ ಬಕೆಟ್ಗೆ ಹಾಕ್ತಾರೆ ಅವ್ರು ವಿನ್ನರ್. ಓಕೆ ಸರ್, ನಿಮ್ಮ ಹೆಸರು? ಪಾಪಣ್ಣ ಅಂತನಾ? ನೀವು ಹೆಂಗ್ ಸರ್ ಇವ್ರಿಗೆ ಪರಿಚಯ? ನನ್ನ ಫ್ರೆಂಡ್. ಓಕೆ, ನೀವೇನು ಮಾಡ್ಕೊಂಡಿದ್ದೀರಾ? ಎಲ್ಲ ಬಿಸ್ನೆಸ್ ಪಾರ್ಟ್ನರ್. ಬಿಸ್ನೆಸ್. ಸರ್ ನಿಮ್ಮ ಹೆಸರು? ಪ್ರವೀಣ್ ಅಂತನಾ? ಎಲ್ಲಿ ನಿಮ್ಮ ಮನೆ? ಪಕ್ಕದಲ್ಲ. ಓಕೆ ಓಕೆ, ಆಟ ಶುರು ಮಾಡೋಣ. ಓಕೆ, ನಿಮ್ಗಿರೋ 2 ನಿಮಿಷ ಟೈಮ್ ಸ್ಟಾರ್ಟ್ಸ್ ನೌ. ಅಣ್ಸೆಣ್ಸಿ. ನೋಡಿ, ನಾನು ಬರೀ ಕಾಟನ್ ಅಣಿಸ್ಲಿಕ್ಕೆ ಹೇಳಿದ್ದು, ಬೇರೆ ಏನು ಮಾಡ್ಲಿಕ್ಕಿಲ್ಲ. ಫಸ್ಟ್ ಹೇಳ್ತಿದ್ದೀನಿ. 2 ಈ ತರ ಬಿಫೋರ್ ಆಡಿದ್ದೀರಣ್ಣ ಯಾವ್ದಾದ್ರು? ಇಲ್ಲ ಅಲ್ಲ, ಪಾಡ್ತಿದ್ದಾರೆ. ಆಯ್ತು, ಓಕೆ. ಬೇಡ ರೀ, ಬೇಡ. ಈಗ ಜನ ನೋಡ್ತೀವಿ, ಈಗ ಬೇಡ ಎಲ್ಲ ನೋಡ್ತಿದ್ದಾರೆ. ಕಣ್ಮುಚ್ಚು ಯಾಕೆ ಹಂಗೆ ನೋಡ್ತೀಯಾ? ನೀನು ನೋಡೋದು ಹೊರಗಡೆ ಬೇರೆ ಹೇಳೋದು, ಜನ ಬೇರೆ ತಿಳ್ಕೊಳ್ಳೋದು ಎಲ್ಲ ಬೇಕಾ ನಮ್ಗೆ? ಬೇಡ. ಸೆನ್ಸಿ. ಚೆನ್ನಾಗಿ ಆಡ್ತೀರಾ ಇದರದೆಲ್ಲ ಆಟನ. 10 ಸೆಕೆಂಡ್ ಇದೆ, ಬೇಗ ಅಂಟಿಸಿ. 10, 9, ಅಂಟಿಸಿ 8, ಅಂಟಿಲ್ಲ 7, 6, 5, 4, 3, 2, 1, 2, 3, 4, 5, 6, 7, 8, 9, 10, 11. ಸೂಪರ್. ಸೊ ಇವ್ರಿಗೆ ಕೊಟ್ಟಿರೋ 2 ನಿಮಿಷದಲ್ಲಿ ಇವರು 11 ಕಾಟನ್ನ ಇವ್ರ ಮೂಗಿ ಗಂಟಿಸಿ, ಅವ್ರ ಮೂಗಿ ಗಂಟಿಸಿ ಗೇಮ್ನ ಮುಗಿಸಿದ್ದಾರೆ. ಸೊ ಈಗ ನೆಕ್ಸ್ಟ್ ಕಪಲ್ ಬನ್ನಿ, ನಿಮ್ಗಿದೆ ಬನ್ನಿ. ಓಕೆ, ನಮ್ಮ ಪುಟ್ಟಸ್ವಾಮಿ ಸರ್ ಮತ್ತೆ ಶ್ವೇತಾ ಮೇಡಮ್ ಅವ್ರಿಗೆ ಕೊಟ್ಟಿರೋ 2 ನಿಮಿಷದಲ್ಲಿ 11 ಕಾಟನ್ನ ರೀಚ್ ಮಾಡಿದ್ದಾರೆ. ಸೊ ಇನ್ನೊಬ್ರು ಕಪಲ್ಲು. ಸೊ ನೀವು 11 ಅಲ್ಲ, 11 ಕ್ರಾಸ್ ಮಾಡಬೇಕು ಕಾಟನ್. ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಫುಲ್ ಕಾಟನ್ ಇಲ್ಲ ಅಂಕಲ್, ಗಮ್ಮಾಕಿ ಅವ್ರ ಮೂಗಿಗೆ ಜೆಲ್ ಹಾಕಿ. ಓ, ಇವ್ರು ಫುಲ್ಲು ಕಾಟನ್. ನೋಡಿ ಎಷ್ಟು ಒಳ್ಳೆ ಗೇಮ್ ಇದು.
ಬಿತ್ತು. ಅವ್ರ ಮೂಗಿಗೆ ಬೇರೆ ಎಲ್ಲ ಕಾಟನ್ ಅಂಟಿದೆ. ಮೂಗಿಗೆ ನೋಡಿ 20 ಕಾಟನ್ ಅವ್ರ ಮೂಗಲ್ಲಿದೆ. ಮೂಗು ಮೀಸೆಯಲ್ಲೆಲ್ಲ ಸಿಕ್ಕಾಕೊಂಡಿದೆ. ಅಂಕಲ್ ಸಾಕು, ಬೇಡ ಬೇಡ ಬೇಡ, ಸಾಕಿ ಹಾ 20 seconds ಅಂಕಲ್. ಗಮ್ ಮೂಸ್ಬೇಕು, ಕಾಟನ್ ಅಂಟಿಸ್ಬೇಕು, ಆಮೇಲೆ ಮಾಡ್ಬೇಕು. ನೋಡಿ, ನೀವು ನಿಮ್ಮ ಯಜಮಾನ ಕರ್ಕೊಂಡು ಬರ್ತಿದ್ರೆ ಈ ಆಫರ್ ಇರ್ತಿದ್ರೆ ನಿಮ್ಗೆ. ನೋಡಿ, ಅದಕ್ಕೆ ಹೇಳುದು, ಬರೀ ಏನಿಲ್ಲ ಬಿಡಿ. 4, 3, 2, 1. ಆಯ್ತು, ಹೋಯ್ತು. ಹಾಕ್ಬಿಡಿ, ಬಾಸ್ಕೆಟ್ ಕೊಡಿ. ನೋಡಿ ಎಷ್ಟಾಯ್ತು ಅಂತ. ಓ, ಇವ್ರದ್ದು ಅದೇನು ಮೂಗ ಏನಣ್ಣ, ಫುಲ್ ಮೂಗಲ್ಲಿ ಇರ್ತದೆ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18. ಅಯ್ಯೋ. ಸೊ ಇಲ್ಲೇ ಕ್ಲಿಯರ್ ಆಗಿದೆ. ಈ ಆಟದ ವಿನ್ನರ್ ರಂಗಧಾಮ ಮತ್ತು ಸುಶೀಲಾ ಮೇಡಮ್. ಬನ್ನಿ ಚಪ್ಪಾಳೆ. ನಿಮ್ಮ ಯಜಮಾನ್ರು ಬರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಆಟ. ಅದಕ್ಕೆ ಹೇಳುದು, ಬರೀ ಇಬ್ಬರೇ ಅಲ್ಲ ಆಟ ಆಡುದು, ಎಲ್ಲರ ಮುಂದೆ ಆಡ್ಬೇಕು. ಹೊರಗಡೆ ಹೋಗಿದಾರ, ನನ್ಗೆ ಆಡ್ಬೇಕಲ್ವಾ ಅಜ್ಜಿ? ನಾನು ನೀವಣ ಗಮ್ಮ ಗಮ್ಮ ಅಂಟಿಸಿ, ಗಮ್ಮ ಮೂಗು ಮೂಗು ಬೇಡವಾ? ನಮಗೆ ಆಗ್ಬೇಕು. ಅಜ್ಜಿ ಹೊಡೆದ್ರೆ ಆಲ್ರೆಡಿ ಒಂದು ಆಟ ಮುಗಿದಲ್ವಾ, ಈಗ ಇನ್ನೊಂದು ಆಟ ನಮ್ಮ ಯಂಗ್ಸ್ಟರ್ಸ್ಗೆ. ಯಾರಿದ್ದಾರೆ? ಬನ್ನಿ ಇಬ್ರು, ನೀವಿಬ್ರು ಬನ್ನಿ 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 ಬನ್ನಿ. ಅವ್ರಿರೋದು ಇನ್ನೊಬ್ರು ಇದ್ರಲ್ವಾ, ಶಾಪಿಗೆ ಹೋದಾ? ಬನ್ನಿ. ಓಕೆ, ಆಟದ ರೂಲ್ಸ್ ಹೇಳ್ತೀನಿ. ಸಿಂಪಲ್, ಎಡ್ ಟು ನೀ. ನಾನು ಯಾವ್ದು ಹೇಳ್ತದ್ದು ಮುಟ್ಟಿದ್ರೆ ಆಯ್ತು, ಓಕೆನಾ? ಬಟ್ ಯಾರು ಫಸ್ಟ್ ಡಾಲ್ನ ತೆಗಿತ ಅವ್ರು ವಿನ್ನರ್. ರೆಡಿ? ಹೆಡ್. ಯಾಕೆ ಬಗ್ತೀರ ಮಾಡಿ. ಹೆಡ್, ಟೋ, ಜಾಸ್ತಿ ಹಂಗೆ ಪ್ಯಾಂಟಿಂಗ್. ನೀ, ಹೆಡ್, ನೀ, ಟೋ, ಹೆಡ್, ಟೋ, ನೀ, ನೀ, ಟೋ, ಹೆಡ್, ಟೋ, ಹೆಡ್, ಟೋ, 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 ನೀ, ಸೊಂಟ, ಹೆಡ್, ಕಿಡ್ನಿ. ಕಿಡ್ನಿ ಇಲ್ಲಿ ಇಲ್ಲಿರುತ್ತಾ? ಓ, ಅದೇ ನಮ್ದು ದೊಡ್ಡದಿದೆ ರೀ. ನೋಡಿ, ಕಿಡ್ನಿ ದೊಡ್ಡದಿದೆ. ಹೆಡ್, ಟೋ, ನೀ, ನೀ, ಹೆಡ್, ಸೊಂಟ, ಟಕ್ಕಣ ಕಣ್ಣ, ಹಾರ್ಟ್, ಹೆಡ್, ಟೋ, ನೀ, ಕಲಿಜ. ಓಕೆ, ಹೆಡ್, ಟೋ, ನೀ, ಬೋಟಿ. ಮುಟ್ಟಿ ಮಾಡ್ತೇವೆ, ಬೋಟಿ ಅಲ್ವಾ? ನಾಲ್ಗೆ ಮಾಡ್ಬೇಕು. ಏಯ್ ಮಾಡ್ಬೇಕು. ಕ್ಯಾಮರಕ್ಕೆ ಅಣ್ಣ, ನೀನು ಮಾಡ್ಬೇಕು. ಮಾಡ್ತಿರ್ಬೇಕು. ಬೊಂಬೆ. ಟು ನೀ ಮಾಡ್ಬೇಕು. ಹಾರ್ಟ್, ಕಿವಿ, ಮೂಗು, ಕಣ್ಣು, ಬಾಯಿ, ತೊಟ್ಟಿ. ಹಿಂಗ್ ಮಾಡ್ಬೇಕು ತುಟಿನ. ಕ್ಯಾಮ್ರಾಕ್ ಮಾಡ್ಬೇಕು. ಮಾಡ್ಬೇಕು. ಬೊಂಬೆ. ಓಕೆ,
ಸೊ ಈ ಆಟದ ವಿನ್ನರ್ ಬೇರೆ ಯಾರು ನಮ್ಮ ಚಂದನ್ ಅವರು. ಬನ್ನಿ ಜೋರ ಚಪ್ಪಾಳೆ ನಮ್ಮ ಚಂದನ್ ಅವರಿಗೆ. ಮುಂದಿನ ಆಟಕ್ಕೆ ಬರ್ತಿದ್ದಾರೆ ಬೇರೆ ಯಾರು ನಮ್ಮ ಅಚ್ಚುಮೆಚ್ಚಿನ ಖುಷಿ ಮತ್ತೆ ಧನ್ವಿ. ಹೆಡ್ ಟೋ ನೀ 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 ಟೋ. ಹೆಡ್ ಕಣ್ಣು ಮೂಗು ಕಣ್ಣು ಮೂಗು ಕಣ್ಣು ಮೂಗು ಮೂಗು ಕಿವಿ ಕಿವಿ ಕಾಲು ಕೈ ಕೈ ಹಾರ್ಟು ಕೈ ಹೆಡ್ ಟೋ ನೀ ಸೊಂಟ ಅಂದ್ರೆ ಸೊಂಟ ಅಕ್ಕನಿಗೆ ಡ್ಯಾನ್ಸ್ ಮಾಡ್ಬೇಕು. ಸೊಂಟ ಅಕ್ಕ ನಕ್ಕ ನಕ್ಕ ಮಾಡ್ಬೇಕು. ಸೊಂಟ ಅಕ್ಕ ನಕ್ಕ 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 ನಕ್ಕನ್ನ ಮಾಡ್ಬೇಕಮ್ಮ. ಸೊಂಟ ಅಕ್ಕ ನಕ್ಕ 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 ನಕ್ಕನ್ನ. ತಲೆ ಟೋ ನೀ ನೀ ಬೊಂಬೆ. ನೆಕ್ಸ್ಟ್ ಇನ್ನೊಂದು ರೌಂಡ್ ಇದೆ. ಹೆಡ್ ಟೋ ನೀ 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 ಹೆಡ್ 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 ಟೋ ನೀ ಟೋ ನೀ ಟೋ ನೀ ಹೆಡ್ ಹೆಡ್. ಬೈಬೇಕಜ್ಜಿ ನೀವು ನಗುಡು. ಅವ್ರು ನಗುದು ನೋಡಿ ಮೊಮ್ಮಗಲ್ವಾ. ಹೆಡ್ ಟೋ ನೀ ಹೆಡ್ ಟೋ ಹೆಡ್ ಟೋ ನೀ ಹೆಡ್ ಬೊಂಬೆ. ಲಾಸ್ಟ್ ಫೈನಲ್ ಚಾನ್ಸ್. ಕಣ್ಣು ಮೂಗು ಬಾಯಿ ಹಲ್ಲು ಯಾಕೋ ಹೆಡ್ ಟೋ ನೀ ಗೊಂಬೆ. ವಾಸ್ತು ಸರಿ ಇತ್ತು ಅಲ್ವಾ? ಓಕೆ ಸೂಪರ್. ನಿಮ್ ಜರ್ನಿ, ನಿಮ್ ಸಕ್ಸಸ್, ನಿಮ್ ಕಷ್ಟ ಇದ್ರ ಬಗ್ಗೆ ಮಾತಾಡ್ದ ಅಷ್ಟೇ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್? ಸರ್ ಆಕ್ಚುಲಿ ಅರೇಂಜ್ ಮ್ಯಾರೇಜ್. ಅರೇಂಜ್ ಮಾಡಿ ಅದು ಆಕ್ಚುಲಿ ಅರೇಂಜ್ ಮ್ಯಾರೇಜ್ ಅಂದ್ರೆ ಹಿಂಗ್ ಸರ್ ಇದು? ನಾವು ಫಸ್ಟ್ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೆ. ನಾನು ಆಕ್ಚುಲಿ ಎಜುಕೇಟೆಡ್ ಹುಡುಗಿನೇ ನೋಡ್ತಾ ಇದ್ದು. ಯಾಕಂದ್ರೆ ನಾನು ಜಾಸ್ತಿ ಓದಿಲ್ಲ, ಡಿಗ್ರಿ ಮಾಡಿದ್ದು, ಸ್ವಲ್ಪ ಇಂಗ್ಲಿಷ್ ಎಲ್ಲ ಬರಲ್ವಲ್ಲ. ಸೊ ಹಂಗಾಗಿ ಆಯ್ತು ಅಂದ್ಬಿಟ್ಟು ಬಂದ್ಬಿಟ್ವಿ ಮನೆಗೆ ಬಂದ್ಬಿಟ್ಟು ಯೋಚನೆ ಮಾಡಿದೆ, ಎಜುಕೇಟೆಡ್ ಹುಡುಗಿ ಸಣ್ಣ ಬೇರೆ ಇದೆ, ಏನಪ್ಪ ಮಾಡೋದು ಅಂತೇಳಿ ಅನ್ಕೊಂಡು ಸುಮ್ಮನೆ ಹೋಗಿ ಹೆಸರು ಬಲ ಕೇಳಿದ್ವಿ. ಅಲ್ಲಿ ಚೆನ್ನಾಗಿ ಬಂದಿಲ್ಲ ಅಂದ್ಬಿಟ್ರು. ಸೊ ನಮಗೊಬ್ರು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಅವ್ರು ತೋರಿಸಿದ್ದು ಹುಡುಗಿ. ಆಮೇಲೆ ಅವ್ರಿಗೆ ಫೋನ್ ಮಾಡಿ ಹೇಳ್ದೆ ಹಿಂಗೆ ಹೆಸರು ಬಲ ಬಂದಿಲ್ಲ ಅಂದ್ರೆ. ಈಗ ಆಕ್ಚುಲಿ ಇವರು ನನಗಿನ ಮುಂಚೆ ಕೇಳ್ಬಿಟ್ಟಿದ್ರು. ಅವ್ರು ಕೇಳಿರೋ 500 ಹತ್ರ ಹೆಸರು ಬಲ ಚೆನ್ನಾಗಿ ಬಂದಿದೆ. ಇಲ್ಲ ಇಂಥ ಕಡೆ ಹೋಗಿ ಕೇಳಪ್ಪ ಅಂತೇಳಿ ಹೋಗಿ ಕೇಳಿದ್ರು. ಆಮೇಲೆ ಮತ್ತೆ ನಾನು ಸೆಕೆಂಡ್ ಟೈಮ್ ಬೇರೆ ಕಡೆ ಹೋದೆ. ಅವಾಗ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ಯಾರು ನಂಬ್ತೀರಾ? ಇವ್ರು ನಂಬ್ತೀರಾ ಅವ್ರು ನಂಬ್ತೀರಾ? ಎರಡನೇ ಸಲ ಹೋದ್ಮೇಲೆ ಅವರು ಗುಡ್ ಅನಿಸ್ತು. ಅವರು ಸೇಮ್ ಇವ್ರು ಬರ್ದಿದ್ದು ಅವ್ರು ಬರ್ದಿದ್ದು ಎರಡು ಒಂದೇ ಆಯ್ತು. ಸೊ ಅದಾದ್ಮೇಲೆ ಹೋದೆ ಮನೆಗೆ. ನೆಕ್ಸ್ಟು ಸಂಡೇ ಹೋದ್ವಿ. ನೆಕ್ಸ್ಟ್ ಸಂಡೇ ಹೋದಾಗ ಹುಡುಗಿ ಅವಾಗ ತಾನೇ ಪಾಪ ನೈಟ್ ಡ್ಯೂಟಿ ಇತ್ತು. ಅವಾಗ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಕೂತಿತ್ತು. ಸರಿ ನಾವು ನಮ್ಮ ಅಂಕಲ್ ನಮ್ಮ ಫ್ಯಾಮಿಲಿ ಎಲ್ಲ ಹೋದ್ವಿ. ಎರಡನೇ ಸಲ ನೋಡ್ತಿರೋದು ಇವ್ರು? ಎರಡನೇ ಸಲ ಹೋದಾಗ ಸೊ ಆಯ್ತು ಅಂತ ಒಪ್ಕೊಂಡ್ ಬಂದ್ಬಿಟ್ವಿ. ಒಪ್ಕೊಂಡ್ ಬಂದ್ಮೇಲೆ ಈ ಸೋಮವಾರ ಮಾತಾಡಿದೀವಿ, ಮಂಡೇ ಮಾತಾಡಿದ್ವಿ, ಟ್ಯೂಸ್ಡೇನು ಮಾತಾಡಿದೀನಿ, ವೆಡ್ನೆಸ್ಡೇನು ಮಾತಾಡಿದೀನಿ. ಗುರುವಾರ ಫೋನ್ ತೆಗಿತಾ ಇಲ್ಲ. ಯಾಕ್ರಿ ಮೇಡಮ್? ಆಕ್ಚುಲಿ ಇವರೇ ಫಸ್ಟ್ ಫೋನ್ ಮಾಡಿದ್ದು, ನಾನ್ ಮಾಡಿಲ್ಲ. ಹುಡುಗಿ ನೋಡ್ಕೊಂಡ್ಮೇಲೆ ಆಯ್ತು ಒಪ್ಕೆ ಅಂತ ನಾವು ಬಂದ್ವಿ. ಆಯ್ತು ಹುಡುಗಿ ಓದಿದೆ ಅಂತ ಹೇಳಿ 3 ದಿನ ಮಾತಾಡ್ಬಿಟ್ಟು ಗುರುವಾರ ಫೋನ್ ಮಾಡ್ರೆ ಫೋನೇ ತೆಗಿತಾ ಇಲ್ಲ. ಬೆಳಗಿನ ಸಂಜೆ ಹೋಗಿ ನೀವು ಅಪ್ಸೆಟ್ ಆದ? ಟೆನ್ಷನ್ ಆಯ್ತು? ಫುಲ್ ಟೆನ್ಷನ್. ಇಷ್ಟು ದಿನ ಕಷ್ಟಪಟ್ಟು ಇದೊಂದು ಏನಾಯ್ತಪ್ಪ ಅಂತ. ಆದ್ರೂ ನೀವು ಬಿಟ್ಟಿಲ್ಲ? ಬಿಡ್ಲಿಲ್ಲ ನಾನು. ನೀವು ಬಿಡೋ ಜನನೆಲ್ಲ ಗೊತ್ತು ನನಗೆ, ಹೇಳಿ. ಆಮೇಲೆ ಎತ್ತಿಲ್ಲ. ಸೊ ಸೆಕೆಂಡ್ ಡೇ ಫ್ರೈಡೇ ಏನಾಯ್ತು, ಫ್ರೈಡೇ ಆಮೇಲೆ ಗುರುವಾರ ಒಂದೇ ಫೋನು. ಇಲ್ಲ ನಮ್ಮ ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಹುಡುಗ ಏನು ಬೇಡ ಅಂತ ಇದಾರೆ, ನೋಡೋಣ ಇರಿ ಅನ್ಬಿಡ. 3 days ಲವ್ ಮಾಡ್ಬಿಟ್ಟಿದ್ದಾರೆ. 4ನೇ ದಿವಸಕ್ಕೆ ಈ ತರ ಆಯ್ತು. ಡಿಸಿಷನ್ ಪೆಂಡಿಂಗ್ ಅಲ್ಲಿ ಆಯ್ತು. ಸೊ ನಾವು ಆಮೇಲೆ ಆಯ್ತು, ನಾನು ನಮ್ಮ ಮನೆಯವ್ರ ಕೈ ಮುಕ್ಕೊಂಡೆ. ಶುಕ್ರವಾರ ಸಂಜೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಅವರೇ ಫೋನ್ ಮಾಡಿದ್ರ? ಅವ್ರ ಮನೆಯವರೇ ಫೋನ್ ಮಾಡಿ ಹುಡುಗ ಓಕೆ ಆಯ್ತು ಬನ್ನಿ ಅಂತ ಹೇಳಿ. ಆಮೇಲೆ ಇನ್ನು ಡಿಲೇ ಮಾಡೋದು ಬೇಡ ಅಂತ ನಾನೇನ್ ಮಾಡಿದೆ, ಅದ್ರ ನೆಕ್ಸ್ಟ್ ಸಂಡೇಗೆ ಮಾತುಕತೆಗೆ ಅಂತ ಹೋಗಿ ಎಂಗೇಜ್ಮೆಂಟ್ ಮಾಡ್ತೀನಿ. ಆ ಟೈಮಲ್ಲಿ ಮತ್ತೆ ಮದುವೆ? ಒಂದೇ ತಿಂಗಳು ಟೈಮ್ ಕೊಡ್ಲಿಲ್ಲ.
ನಿಮ್ಗೆ ಅಲ್ಲೇ ಟೆನ್ಷನ್ ಆಯ್ತು. ಯಾವಾಗ ಗುರುವಾರ ಅವ್ರು ಫೋನ್ ಮಾಡಿ ರೆಡ್ ಸಿಗ್ನಲ್ ತೋರಿಸಿದ್ರು, ಮತ್ತೆ ನನ್ ಗ್ಯಾಪ್ ಕೊಟ್ರೆ ಮತ್ತೆ ಕಷ್ಟ ಆಗುತ್ತೆ ಅಂತ ನೀವು ಒಂದ್ ತಿಂಗಳ ಮದುವೆ ಆಯ್ತು. ಹೌದು, ಅವಾಗ ಬ್ಯಾಚುಲರ್ ರೂಮ್ ಅಲ್ಲಿ ಇದ್ದೆ, ಒಬ್ನೇ ಬೇರೆ ಅಲ್ಲ. ಅಂದ್ರೆ ಅಷ್ಟು ವರ್ಷ ಲೈಫು ಬೆಂಗಳೂರಲ್ಲಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಗೊತ್ತಲ್ಲ, ತುಂಬಾ ಕಷ್ಟ ಆಯ್ತು. ಅಡುಗೆ, ಊಟ, ಹೋಟ್ಲೆ ಎಲ್ಲ ಪ್ರತಿಯೊಂದು ಹೋಟ್ಲೆ. ಆಮೇಲೆ ಊರಲ್ಲಿ ಒಂದು ಫ್ಯಾಮಿಲಿ ಇತ್ತು, ಅಮ್ಮ, ಅಕ್ಕ, ಅಕ್ಕನ ಮಗಳು, ಅಕ್ಕನ ಮಗ ಎಲ್ಲ ಇದ್ರು. ಅವ್ರು ನೋಡ್ಕೊಳ್ಳೋದು ಮತ್ತು ಇಲ್ಲೂ ನೋಡ್ಕೊಳ್ಳೋದು. ಸೊ ಮದುವೆನೂ ಓನ್ ಖರ್ಚು ನಾನೇ, ವರದಕ್ಷಿಣೆ ಏನು ತೊಗೊಂಡಿಲ್ಲ. ಹಂಗಾಗಿ ಹಂಗೆ ಜರ್ನಿ ಮಾಡ್ತಾ ಸೊ ಮದುವೆ ಆದಮೇಲೆ ಸ್ವಲ್ಪ ಮೇಲೆ ಬಂತು. ಅದೇ ಈಗ ಮದುವೆ ಆಗೋದ್ರಿಂದ ಮುಂಚೆನು ಮದುವೆ ಆದ್ಮೇಲೆ ಈಗ ಹೆಂಗೆ? ಮದುವೆ ಮುಂಚೆ ತುಂಬ ಕಷ್ಟ ಇತ್ತು. ಸೊ 15,000 18,000 ಅಷ್ಟೇ ಸ್ಯಾಲ್ರಿ ಗೊತ್ತಾಯ್ತು ತಿಂಗಳಿಗೆ. ಅದರಲ್ಲಿ ಊರಿಗೆ ಫುಲ್ ಕೊಟ್ಟು ಕಳಿಸ್ತಾ ಇದ್ದೆ. ಅವಳದು, ನಮ್ಮ ಅಕ್ಕನ ಮಗಳದು ಎಜುಕೇಷನ್ ಇತ್ತು ಅವಳದು, ಆಮೇಲೆ ನನ್ನ ಖರ್ಚು, ನನ್ನ ರೂಮ್ ಖರ್ಚು ಅಷ್ಟರಲ್ಲೇ ಮೇಂಟೈನ್ ಆಗ್ತಾಯಿತ್ತು. ಎಂಥ ಕಷ್ಟ ಅಂದರೆ, ಸೊ 3 months ನಾನು ನಮ್ಮ ಮಾವನ ಮಗ ಕೇಶವರಾಮ್ ಮನೆ ಇದೆಯಲ್ಲ, ಅಲ್ಲಿ ರೂಮ್ ಮಾಡ್ಕೊಳ್ದಲ್ಲೇ 3 months ಕಾರಲ್ಲಿ ಮನಗಿದ್ದೀವಿ. ಹೌದಾ? 3 months ಕಾರಲ್ಲಿ ಮನಗಿದ್ದು ಜೀವನ ಮಾಡಿದೆ ಅವಾಗ. ಆಮೇಲೆ 2 ವರ್ಷ ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡಿದ್ವಿ, ಸೊ ಫ್ರೆಂಡ್ಗಳ ಜೊತೆ. ಅದೆಲ್ಲ ನೋಡಿ ಆಮೇಲೆ ಇಲ್ಲ, ನಾನು ಹಿಂಗಿದ್ರೆ ಆಗಲ್ಲ, ಮದುವೆ ಮಾಡಿಕೊಂಡು ಏನಾದರೂ ಮಾಡಬೇಕು ಅಂತೇಳಿ ಅವಾಗ ಸೊ ಜವಾಬ್ದಾರಿನೂ ಬಂತು. ಆಮೇಲೆ ಏನೋ ಸಾಧನೆ ಮಾಡಬೇಕು ಅಂತೇಳಿ 2015ಇಂದ ಸ್ವಲ್ಪ ನಮಗೆ ಅದೃಷ್ಟ ಚೇಂಜ್ ಆಯಿತು. ಅಂದರೆ ಒಳ್ಳೆ ಫ್ರೆಂಡ್ಸ್ ಇದ್ದರು, ಆ ಫ್ರೆಂಡ್ಸ್ಗಳ ಥ್ರೂ ಡೆವಲಪ್ ಆಯಿತು. ನೀವು ಫ್ಲಾಶ್ ಬ್ಯಾಕ್ ಕತೆಗೂ ಈ ಕತೆಗೂ ತುಂಬ ಡಿಫ್ರೆನ್ಸ್ ಇದೆ, ತುಂಬ ಅಜ್ಜಾಗಜಾಂತರ ಇದೆ. ದೇವರು ನಮಗೆ ಫ್ಲಾಶ್ ಬ್ಯಾಕ್ ಅನ್ಸ್ಕೊಂಡ್ರೆ ಹೇಳಿ, ಕಾರಲ್ಲಿ ಜೀವನ ಮಾಡ್ತಾ ಇದ್ರು. ಅದೇ 3 ತಿಂಗಳು ಕಾರಲ್ಲೇ ಮಾಡೋದು. 3-4 ತಿಂಗಳು ಕೇಶವರಾಮ್ ಅವ್ರ ಮನೆ ಮುಂದೆನೇ ಕಾರ್ ಪಾರ್ಕಿಂಗಲ್ಲೇ ನಮ್ಮದು ಜೀವನ. ಊಟ ಮಾಡೋದು, ಬಂದು ಮನಗೋದು, ಬೆಳಗ್ಗೆ ಎದ್ರೆ ಹೋಟೆಲ್ಗೆ ಹೋಗೋದು, ಅಲ್ಲೇ ಎಲ್ಲ ಫ್ರೆಶ್ ಅಪ್ ಆಗೋದು, ಮತ್ತೆ ಡ್ಯೂಟಿ ಕಂಟಿನ್ಯೂ ಮಾಡೋದು. ಟಿಫನ್ ಎಲ್ಲ ಅಲ್ಲೇ ಇರೋದು, ಊಟ ಆದ್ಮೇಲೆ ಇರೋದು, ಆ ಥರ ತುಂಬ ಕಷ್ಟಪಟ್ವಿ. ಮದುವೆ ಆದ್ಮೇಲೂ 2 ವರ್ಷ ಅದೇ ಡ್ಯೂಟಿ ಮಾಡಿದೆ. ಕೊನೆಗೆ ನಮ್ಮ ಮನೆಯವರು ಇಲ್ಲ, ಇದ್ರೆ ಮಾಡ್ಕೊಂಡಿದ್ರೆ ಏನು ಸಾಧನೆ ಮಾಡೋಕ್ಕಲ್ಲ, 25-30 ಸಾವಿರ ರೂಪಾಯಿ ಸಂಬಳದಲ್ಲಿ ಬೇರೆ ಏನಾದ್ರು ಮಾಡಿ ಅಂದರು. ಸೊ ನನಗೆಲ್ಲ ಅವಾಗ ಸ್ವಲ್ಪ ಗುಡ್ ಟಚ್ ಇತ್ತು, ಪೊಲಿಟಿಕಲಲ್ಲಿದ್ದೆ ಅವಾಗಲೇ ಸ್ವಲ್ಪ. ಆ ಟಚ್ಚಿಂದ ಹಂಗೆ ಬಿಸ್ನೆಸ್ ಫೀಲ್ಡಿಗೆ ಬಂದು ರಿಯಲ್ ಎಸ್ಟೇಟ್ ಅದು ಮಾಡಿದ್ರಿ. ಈಗ ಇನ್ನೊಂದು ಚಿಕ್ಕ ಆಟ ನಿಮ್ಮಿಬ್ಬರ ಮಧ್ಯೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿಂದ ನಾನು ಚೆಕ್ ಮಾಡ್ತೀನಿ. ಸಿಂಪಲ್, ನಾನು ಪ್ರಶ್ನೆ ಕೇಳ್ತಿರ್ತೀನಿ, ಆ ಪ್ರಶ್ನೆಗೆ ಕರೆಕ್ಟಾಗಿ ಇಬ್ಬರು ಆನ್ಸರ್ ಬರಬೇಕು. ಆನ್ಸರ್ 2 ಕರೆಕ್ಟ್ ಇರ್ಬೇಕು ನೀವು ಬರೆದಿರೋದು, ಓಕೆನಾ? ಓಕೆ, ಫಸ್ಟ್ ಇದು ನಿಮ್ಮ ಯಜಮಾನ್ರಿಗೆ ಇಷ್ಟವಾದ ಊಟ. ನಾನು ಬರೀಬೇಕಾ? ನಿಮ್ಗೆ ಇಷ್ಟ ಇದ್ದದ ಅವ್ರು ಬರ್ತಿರ್ಬೇಕು. ಆನ್ಸರ್ ತೋರಿಸಿ. ಮಟನ್ ಚಾಪ್ಸ್, ಮೊಸೊಪ್ಪು, ಆರೋಗ್ಯದ ಅಡುಗೆ. ಓ, ಇವ್ರದ್ದು ಮಟನ್ ಬಿರಿಯಾನಿ. ರಾಂಗ್. ಓಕೆ, ಸೆಕೆಂಡ್ ಒನ್. ಸರ್, ಇದು ಸರ್ ಕುಡಿಯೋ ರೆಗ್ಯುಲರ್ ಬ್ರ್ಯಾಂಡ್ ಎಣ್ಣೆ ಒಂದೇ ಇರಬೇಕು. ಓ ಮೇಡಮ್, ಬರ್ದಾಯ್ತು. ಅವ್ರು ಕ್ಲೀನ್ ಗೊತ್ತಿದೆ ಅವರಿಗೆ, ಯಾಕಂದ್ರೆ ಆಮ್ಲೆಟ್ ಎಲ್ಲ ಮಾಡ್ಕೊಡೋದವ್ರಲ್ವ ಪಾಪ, ಅವ್ರಿಗೆ ಗೊತ್ತಿರುತ್ತೆ. ತೋರಿಸಿ. ಗೊತ್ತಿಲ್ಲ. ಅವ್ರು ನೀವು ತಪ್ಪಾಗಿದೆ ಮೇಡಮ್. PM ತಗೊಳ್ಳೋದು ಹೌದು, 8 ಗಂಟೆಗೆ ತಗೊಳ್ಳೋದು ಬ್ಲ್ಯಾಕ್ ಅವರು. ಸೊ ಓಕೆ, ಆಟ ಹೆಂಗಿತ್ತು? 2 ಚೆನ್ನಾಗಿತ್ತಾ? ಸೂಪರ್ ಆಗಿತ್ತಾ? ಓಕೆ, ಸೊ ಆಟ ಆಯ್ತು, ಊಟ ಆಯ್ತು. ಈಗ ಒಂದು ಸಿಂಪಲ್ ಒಂದು ಪ್ರಶ್ನೆ. ಸೊ ಈಗ ಒಬ್ರೊಬ್ರು ಒಂದೊಂದು ಲೈನ್ ಉತ್ತರ ಕೊಟ್ಟರೆ ಸಾಕು. ಶ್ವೇತಾ ಅವರು ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ? ಸರ್, ನೀವು ಹೇಳಿ. ಆ್ಯಕ್ಚುಲಿ ನಮ್ಮ ಮನೆಗೆ ನಾನು ಬಿಫೋರ್ ಅಂದರೆ ನಾನೊಂದು ಸ್ಟಾರ್ ಹೋಟೆಲಲ್ಲಿ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಡ್ರೈವರಾಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಹೆಣ್ಣು ನೋಡೋಕೆ ಹೋದಾಗ ನನ್ನ ಡ್ರೈವರ್ ಅಂತ ಗೊತ್ತಿದ್ದನು. ಸೊ ನನ್ನನ್ನು ಮದುವೆ ಮಾಡ್ಕೊಂಡ್ರು. ಅವ್ರು ಅವಾಗ MNC ಕಂಪ್ನಿನಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಆಮೇಲೆ ಅವ್ರ ಮದುವೆ ಆದಮೇಲೆ ಸೊ ನನ್ನ ಮಗಳು ಹುಟ್ಟಿದ್ಲು. ನನ್ನ ಮಗಳು ಹುಟ್ಟಿದ್ಮೇಲೆ ಸ್ವಲ್ಪ ನಾವು ಹಂಗೆ ಬರ್ತಾ ಬರ್ತಾ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಬಿಸ್ನೆಸ್, ಅವಾಗ ಡ್ರೈವರಿಂದ ಬಿಟ್ಟು ಬಿಸ್ನೆಸ್ ಫೀಲ್ಡಿಗೆ ಬಂದು ಸೊ ಈ ಲೆವೆಲಲ್ಲಿ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಮನೆಗೆ ಅವಳು ಬಂದಮೇಲೆ ನಮ್ಮೆಲ್ಲ ಒಳ್ಳೆ, ಎಲ್ಲರೂ ಎಲ್ಲ ಚೆನ್ನಾಗಿಲ್ಲ. ಓಕೆ, ಸೂಪರ್. ಸರ್, ನೀವು ಹೇಳಿ. ನಮ್ಮ ಮಾವಯ್ಯದಿಗೆ ಹೆಣ್ಣು ನೋಡ್ಬೇಕಾದ್ರೆ ಹೋಗಿ ಮನೆಗೆ ಹೋಗಿದ್ರು. ನೋಡ್ದು ಈ ಹೆಣ್ಮಗು ಒಳ್ಳೆ ಲಕ್ಷಣ ಇದೆ, ಒಳ್ಳೆ ಥರ ಆಗ್ತದೆ, ಮನೆ ಬಂದ್ರೆ ಇಂಪ್ರೂವ್ಮೆಂಟ್ ಆಗ್ತದೆ, ಚೆನ್ನಾಗಾಗ್ತದೆ ಅಂತ ನಮಗೆ ಖುಷಿ ಆಯಿತು. ನಾನು ಹೇಳಿದೆ ಮಾವಯ್ಯದಿಗೆ, ಮಾಡ್ಕೊಂಡ್ರೆ ಹುಡುಗಿನೇ ಮದುವೆ ಮಾಡ್ಕೊ, ಏನು ಒಳ್ಳೇದಾಗ್ತದೆ ಅಂತ ಹೇಳಿದೆ. ಅವಾಗ ಬಂದು ಮನೆಗೂ ಆಯಿತು, ಒಳ್ಳೇದು ಆಯಿತು, ಮೊನ್ನೆ ಇದೂ ಆಯಿತು, ಕಾರು ತಗೊಂಡ, ಐಶ್ವರ್ಯನೂ ಆಯಿತು, ಅವನಿಗೆ ಮಕ್ಕಳು ಆಯಿತು, ಒಂದು ಗಂಡು ಒಂದು ಹೆಣ್ಣು ಆಯಿತು. ನಮ್ಮ ಅತ್ತೆನೂ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲರೂ ನಾವು ಯಾರು ಬಂದ್ರೂ ನಮ್ಮೆಲ್ಲ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಕಳಿಸ್ತಾರೆ. ಅದಕ್ಕೋಸ್ಕರ ನಾವು ಗೃಹಲಕ್ಷ್ಮಿ ಅಂತ ನಾವು
ಮೇಡಮ್ ನೀವು ಸೇಮ್ ಅವ್ರೇನು ಹೇಳಿದ್ರು ಅದೇ. ಅವರು ಸೇಮ್ ಅದೇ. ಅಜಯ್ ಅಮ್ಮ ಹೇಳಮ್ಮ. ಅಜ್ಜಿ ನೀವು ಹೇಳಿ. ಶ್ವೇತ ಬಗ್ಗೆ ಹೇಳು. ಶ್ವೇತ ಬಗ್ಗೆ, ಸಸ್ಯ ಬಗ್ಗೆ. ಸೊಸೆ ಅಲ್ಲ ಅವರು, ನನ್ನ ಮಗಳ ತರ. ಸೂಪರ್ ಸೂಪರ್ ಸೂಪರ್. ಇವನ್ ತುಂಬಾ ಪ್ರೀತಿಯಿಂದ ನೋಡ್ತಿರಲ್ವಾ? ಸೂಪರ್ ಮೇಡಮ್ ನೀವು. ಮದ್ವೆ ಆದ್ಮೇಲಂತೂ ಎಲ್ಲ ಇಷ್ಟ, ಇವ್ರು ಕಂಡ್ರೆ ತುಂಬಾ ಇಷ್ಟ. ನಮ್ಮೆಲ್ಲ ಪ್ರೀತಿಯಿಂದ ನೋಡ್ತಾರೆ, ಕರೀತಾರೆ, ಚೆನ್ನಾಗಿ ನೋಡಿ ಮಾತಾಡ್ತಾರೆ. ಅದಕ್ಕೆ ನಮ್ಗೆ ಖುಷಿ. ನೀವ್ ಹೇಳ್ಬೇಕು ಅತ್ತೆ ಬಗ್ಗೆ. ಏನಾದ್ರು ಅವ್ರ ಬಗ್ಗೆ? ನಮ್ಮತ್ತೆ ನಮ್ಗೆ ಫುಲ್ ಎಲ್ಲ ಇನ್ಸ್ಪಿರೇಷನ್ ಮಾಡ್ತಾ ಇರ್ತಾರೆ. ಏನಾದರೂ ಇನ್ಸ್ಪಿರೇಷನಲ್ ಏನಾದರೂ ಯಾರು ಸಾಧನೆ ಮಾಡೋದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳಿ ಇನ್ಸ್ಪಿರೇಷನ್ ಮಾಡಿ ಮೋಟಿವೇಶನ್ ಮಾಡಿ ಈ ಥರ ಲೈಫಲ್ಲಿ ಈ ಥರ ಹಿಂಗೆ ಹೋಗ್ಬೇಕು, ಲೀಡ್ ಮಾಡಬೇಕು, ನೀವು ಇದೇ ಸರಿ ಇದರಲ್ಲಿ ಹೋಗ್ಬೇಕಂತ ಹೇಳ್ತಾರೆ. ನನ್ನ ಬಗ್ಗೆ ಏನಾದ್ರು ಇನ್ಸ್ಪೈರ್ ಮಾಡಿದ್ದಾರೆ ನಿಮಗೆಲ್ಲ? ನೋಡ್ರೆ ಟಿವಿ ನಕ್ಕು ನಕ್ಕು ಅವ್ರು ಮೇಡಮ್ ನನ್ನ ಬಗ್ಗೆ ಅದ್ರ ಮಾತಾಡ್ಬೇಕು. ನಿಮ್ದು ಶೋ ಬಂದಾಗೆಲ್ಲ ನಾವು ನೋಡ್ತಾ ಇರ್ತೀವಿ, ಮಿಸ್ ಮಾಡೋದೇ. ಥ್ಯಾಂಕ್ ಯು ಬ್ರೋ. ನೀವು ಮನೇಲಿ ಗರ್ಲು ಅದಕ್ಕೆ ಗೃಹಲಕ್ಷ್ಮಿ. ಅವ್ರ ಮನೇಲಿ ಗರ್ಲು ಅದಕ್ಕೆ ಗೃಹಲಕ್ಷ್ಮಿ ಅಂತ. ಚೆನ್ನಾಗಿ ಹೇಳಿದಪ್ಪ, ಚೆನ್ನಾಗಿ ಹೇಳ್ದೆ ಕಣ. ಮೇಡಮ್ ನೀವು ಹೇಳಿ. ಅವ್ರ ಮನೇಲಿ ಹಿಂಗೆ ಎಲ್ಲಾರ ಅಚ್ಚುಮೆಚ್ಚಿನ ಸೊಸೆ ಆಗಿದಾರೋ ಹಂಗೆ ನಮಗೂ ಒಳ್ಳೆ ನೇಬರು, ಫ್ರೆಂಡು, ಒಳ್ಳೆ ಗೈಡ್ ಆಗಿದ್ದಾರೆ. ಸೊ ಅದಕ್ಕೆ ತುಂಬಾ ಇಷ್ಟ. ಹಾ ಅಮ್ಮ, ಯು ಟೆಲ್ ಮಾ ವೈ ಯುವರ್ ಮಾಮ್ ಈಸ್ ಗೃಹಲಕ್ಷ್ಮಿ? ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಅಪ್ಪ ಊಟ ಅಂದ್ರೆ ಏನೋ ಮಾಡಿರೋ ಊಟ ಕೊಡ್ಲಿಲ್ಲ ಅಂದ್ರೆ ಬೇಗ ಗೊತ್ತಾಗ್ದಂಗೆ. ಜೇಜ್ ಅಂತ ಕರೀತಾರ, ಅಮ್ಮನ ಜೇಜ್ ಅಂತ ಕರೀತಾರ. ಆಮೇಲೆ 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 ಅಮ್ಮ ಫಾರಿನ್ಗೆ ಹೋಗಿದ್ರು. ಓ, ಅಮ್ಮ ಫಾರಿನ್ಗೆಲ್ಲ ಹೋಗ್ತಾರಾ? ಹಾ, ಆಮೇಲೆ ಹೋಗಿದ್ರು 3-4 ಮಂತ್ಸ್. ಅಪ್ಪನ ಜೊತೆನೇ ಇದ್ದಿದ್ದು. ತುಂಬಾ ಮಿಸ್ ಮಾಡ್ಕೊತಿದ್ರು. ಅಪ್ಪ ಮಿಸ್ ಮಾಡ್ತಿರ್ಲಿಲ್ವಾ? ಇಲ್ವಾ? ಅಲ್ಲ, ಮಿಸ್ ಮಾಡ್ತಿದ್ರು. ಬಂದ್ಮೇಲೆ ಅಷ್ಟೇ. ಆದ್ರೆ ನನ್ನ ತಮ್ಮನ ಕಡೆನೆ ತುಂಬಾ ಸಪೋರ್ಟ್. ಯಾಕೆ ಈ ತಾರತಮ್ಯ ಇವರೇ? ಮಗು ಇದ್ದಾಗ ಇವ್ನಿಗೇನು ಇನ್ನು ನಾವು ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಇವ್ಳು ಆಕ್ಚುಲಿ 3 years ಇದ್ದಾಗಲೇ ನಾವು ಗೋವಾಗೆ ಫ್ಲೈಟ್ ಅಲ್ಲೆಲ್ಲ ಹೋಗ್ಬಿಡಿ. 3-4 years ಇದ್ದಾಗ ಇವ್ನು ಇನ್ನೂ ಒಂದು ಸ್ಟಾರ್ ಹೋಟ್ಲಿಗೂ ಕರ್ಕೊಂಡು ಹೋಗಿಲ್ಲ. ಇವಳನ್ನ ವೀಕ್ಲಿ ಒಂದ್ಸಲಿ ಸ್ಟಾರ್ ಹೋಟ್ಲಿಗೆ ಊಟ ಮಾಡ್ತಾ ಇದ್ದಿದ್ದು. ನಿನ್ಗೆ ಹಿಂಗ ಆರ್ಪಾಡಿತ್ತು ಮಗ. 9 ವರ್ಷ ಆದ್ಮೇಲೆ ಸರ್ ಇವ್ನು ಹುಟ್ಟಿದ್ದು. ಅಲ್ಲಿವರೆಗೂ ಒಬ್ಳೆ. ಈಗ ಅವಳಿಗೆ ಇವನ್ ಮೇಲೆ ಜಾಸ್ತಿ ಸ್ವಲ್ಪ ಪ್ರೀತಿ ತೋರ್ಸೋದಕ್ಕೆ ಅವಳಿಗೆ ಇದಾಗ್ಬಿಡಿ. ಓಕೆ, ಇವತ್ತಿನ ಸಂಚಿಕೆ ಮುಗಿಸೋ ಸಮಯ ಬಂದಿದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಆಟ, ಊಟ, ಮಜಾ ಎಲ್ಲನೂ ತುಂಬ ಚೆನ್ನಾಗಿತ್ತು. ಸೊ ನಾವು ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಊರಿಗೆ ಬರಬೇಕು ಅಂತ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಡಿಸ್ಪ್ಲೇ ಕೆಳಗಡೆ ಒಂದು ನಂಬರ್ ಇದೆ. ಸೊ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ವಿಡಿಯೋ ಕಳಿಸಿ. ಸೊ ಈ ಮುಖಾಂತರವಾದರೂ ನಾವು ನಿಮ್ಮ ಊರಿಗೆ ಬರ್ತೀವಿ. ಸೊ ಇಲ್ಲಿಗೆ ಸಂಚಿಕೆ ಮುಗಿಸಿದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಬಾಯ್. ಬಾಯ್.